ಹಾಯ್ ಗೈಸ್, ಇವತ್ತು ಹೊಲ ಉಳಿಸ್ತಾ ಇದ್ದೀವಿ ನೋಡಿ. ಹೆಂಗಿತ್ತು ಗೊತ್ತಾ ನೋಡಿ, ಅಲ್ಲಿ ಕಾಣ್ತಿದ್ದಲ್ಲ ಗಿಡಗಳು ಆ ಥರ ಇತ್ತು ನೋಡ್ರಿ. ಈ ಥರ ಮಾಡಿದ್ದೀವಿ ನೋಡ್ರಿ. ಈ ಥರ ಹೊಲ ಉಳಿಸ್ತಾ ಇದ್ದೀವಿ. ನಮ್ಮದೇನೆ ಇವೆಲ್ಲ. ಯುಗಾದಿ ಅಷ್ಟರಲ್ಲಿ ಎಲ್ಲ ಹಣ್ಣು ಬಿಡುತ್ತೆ. ನಮ್ಮದೇ ಜಮೀನು ನೋಡ್ರಿ. ಗಿಡಗಳು ಇದನ್ನ ಯಾರ್ಯಾರಿಗೋ ಸಪೋರ್ಟ್ ಮಾಡ್ತೀರಂತೆ. ನಮ್ಮಂಥ ರೈತರು ಸಪೋರ್ಟ್ ಮಾಡಲ್ವಾ? ಮಾಡ್ತೀರಾ ನೋಡಿ. ಎಲ್ಲ ಕ್ಲೀನಾಗಿ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ, ತೋರಿಸ್ತೀನಿ ಒಂದ್ಸತಿ ನೋಡ್ರಿ. ಈ ಥರ ಇತ್ತು, ಆ ಥರ ಬೇಲೆ ಇದೆಯಲ್ಲ, ಆ ಥರ ಬೇಲೆ ಎಲ್ಲ ಬೆಳ್ಕೊಂಡಿತ್ತು. ಟ್ಯಾಕ್ಟ್ರಲ್ಲಿ ಉಳಿಸಿ ಇವಾಗ ಈ ಥರ ಮಾಡಿದ್ದೀವಿ ನೋಡ್ರಿ. ಅಲ್ಲಿವರೆಗೂ ಇದೆ ನಮ್ಮದು, ಇನ್ನು ಅಲ್ಲಿವರೆಗೂ ಇದೆ. ಸಿಟಿ ಲೈಫು ಚೆನ್ನಾಗಿಲ್ಲ ಗೈಸ್, ಹಳ್ಳಿ ಲೈಫೇ ಚೆಂದ. ಸ್ವಲ್ಪ ಕಮ್ಮಿ ಬಜೆಟ್ಟು, ಕ್ಲಿಯರಿಟಿ ಜಾಸ್ತಿ ಸಿಗಲ್ಲ. ನಾನು ಒಂಚೂರು ಒಬ್ಬಳು ಹಾಕಿದ್ದೀನಿ ನೋಡಿ. ಅಲ್ಲಿ ಕಾಣ್ತಿದ್ದಲ್ಲ, ತೋರಿಸ್ತೀನಿ ಒಂದ್ಸತಿ ಝೂಮ್ ಹಾಕಿ. ಅಲ್ಲಿವರೆಗೂ ನಡ್ಕೊಂಡು ಹೋಗಕ್ಕಲ್ಲ, ಸುಸ್ತಾಗೋಯ್ತದೆ ನೋಡ್ರಿ. ಅಲ್ಲಿ ಕಾಣಿಸ್ತಿದ್ದಲ್ಲ ಮಾವಿನ ಗಿಡ, ಅಲ್ಲಿದೆ. ಆಮೇಲೆ ಇನ್ನೂ ಒಂದು ಆ ಕಡೆ ಇನ್ನೂ ಒಂದು ಅರ್ಧ ಎಕರೆ ಇದೆ. ಇವಾಗ ಅಲ್ಲಿ ಟ್ಯಾಕ್ಟ್ರು ಉಳ್ತಾವನೆ. ಈಗ ಟ್ಯಾಕ್ಟ್ರು ತೋರಿಸ್ತೀನಿ, ಅಲ್ಲಿ ಉಳ್ತಾವನೆ ನೋಡಿ. ಇನ್ನು ಮಿಕ್ಕಿರೋ ಜಮೀನಿಗೆ ಅಡಿಕೆ ಗಿಡ ಹಾಕೋಣ ಅಂತಿದ್ದೀವಿ ನೋಡಿ. ಅಡಿಕೆ ಗಿಡ ಆ ಥರ ಹಾಕೋಣ ಅಂತಿದ್ದೀವಿ. ಇವಾಗ ಸದ್ಯಕ್ಕೆ ನಮ್ದು ಮಾವಿನ ಗಿಡ ಐತೆ. ಇನ್ನು ಅಲ್ಲಿ ಒಂದು ಅರ್ಧ ಎಕರೆ ಒಂದು ಎಕರೆ ಐತೆ, ಅಲ್ಲಿಗೆ ಏನಪ್ಪ ಅಡಿಕೆ ಗಿಡ ಹಾಕೋಣ ಅಂತ ಇದ್ದೀವಿ ನೋಡಿ. ತೋರಿಸ್ತೀನಿ. ಫುಲ್ಲು ಮಾವಿನ ಗಿಡ ಎಲ್ಲ ಹಿಂಗೆ ಆಗಿದೆ ಅಂದರೆ ಹೂವು ಬಿಟ್ಬಿಟ್ಟಿದೆ ನೋಡಿದ್ರೆ, ಹಂಗೇ ಹಿಂಗಾಗಿದೆ. ತೋರಿಸ್ತೀನಿ ಬರ್ರಿ. ಇನ್ನು ಅಲ್ಲಿದೆ ಟ್ಯಾಕ್ಟ್ರು. ಇನ್ನು ಈ ಥರದ್ದು 2-3 ಐತೆ. ಇವಾಗ ಒಂದು ತೋರಿಸಿದ್ದೀನಿ, ಇವಾಗ ತಾನೇ ಉತ್ಬಿಟ್ಟು ಹೋದ. ಒಂದು ತೋರಿಸ್ತೀನಿ ನೋಡಿರಿ. ಈ ಥರ ಹೂವು ಆಗ್ಬಿಡ್ತದೆ ಎಲ್ಲ ಗಿಡದಲ್ಲೂ ಈ ಥರ ಹೂವು ಆಗ್ಬಿಟ್ಟೈತೆ ನೋಡ್ರಿ. ಇಲ್ಲೂ ಆಗೈತೆ.